ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಮಾರ್ಚ್ 8ರ ಒಂದು ಕನ್ನಡ ಪರೀಕ್ಷೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪರೀಕ್ಷೆನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ, ದೇಶದಲ್ಲಿ ಮೊದಲ ಬಾರಿಗೆ ಸರ್ಕಾರಿ ಮಾಲೀಕತ್ವದ OTT ವೇದಿಕೆ ಲೋಕಾರ್ಪಣೆ ಮಾಡಿದ ರಾಜ್ಯ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಿಮ್ಮ ಒಂದು KEA ಎಕ್ಸಾಮಿನೇಷನ್ ಅಲ್ಲಿ ಡೈರೆಕ್ಟ್ ಆಗಿ ಇದೇ ತರ ಪ್ರಶ್ನೆಯನ್ನ ಕೇಳಬಹುದು. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಕೇರಳ ಇಸ್ ದ ರೈಟ್ ಆನ್ಸರ್. ಕೇರಳ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ OTT ಅಂದ್ರೆ ಏನು? ಸೊ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ OTT ಅಂದ್ರೆ ಒಂದು ಡಿಜಿಟಲ್ ಮೀಡಿಯಾ, ಒಂದು ತರನೇ ಇದು ಡಿಜಿಟಲ್ ಮೀಡಿಯಾ ಇದ್ದ ಹಾಗೆ. ಸೊ ಇದರ ಒಂದು ವಿಸ್ತೃತ ರೂಪ ಅಂದ್ರೆ ಓವರ್ ದಿ ಟಾಪ್ ಅಂತ ಹೇಳ್ತೀವಿ. ಓವರ್ ದಿ ಟಾಪ್ ಇದರ ಒಂದು ವಿಸ್ತೃತ ರೂಪ ಗೊತ್ತಿರಬೇಕು. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ. MPC PSI ಎಕ್ಸಾಮಿನೇಷನ್ ಅಲ್ಲಿ ಓವರ್ ದಿ ಟಾಪ್ OTT ಒಂದು ವಿಸ್ತೃತ ರೂಪ. ಇಂಥ OTT ಒಂದು ಪ್ಲಾಟ್ಫಾರ್ಮ್ ಅನ್ನ ಸರ್ಕಾರಿ ಮಾಲೀಕತ್ವದಲ್ಲಿ ಲೋಕಾರ್ಪಣೆ ಮಾಡಿದ ದೇಶದ ಮೊದಲ ರಾಜ್ಯ ಯಾವುದಂದ್ರೆ ದಟ್ ಈಸ್ ಕೇರಳ ಅಂತ ಹೇಳ್ತೀವಿ. ನೋಡಿ, ಕೇರಳದಲ್ಲಿ ದೇಶದಲ್ಲೇ ಮೊದಲ ಬಾರಿ ಸರ್ಕಾರಿ OTT ಉದ್ಘಾಟನೆ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಅದಕ್ಕೆ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಲಾಗಿದೆ. ಇದರ ಕುರಿತು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ದೇಶದಲ್ಲೇ ಮೊದಲ ಬಾರಿಗೆ ಕೇರಳದಲ್ಲಿ ಸರ್ಕಾರಿ ಮಾಲೀಕತ್ವದ OTT ವೇದಿಕೆ ಅಂದ್ರೆ ಸ್ಪಿಷಸ್ ಅನ್ನ ಲೋಕಾರ್ಪಣೆ ಮಾಡಲಾಗಿದೆ. ಅರ್ಥ ಆಯ್ತಾ? ಸ್ಪಿಷಸ್ ಅಂದ್ರೆ ಏನಂದ್ರೆ ಇದು ಒಂದು ಮೊಬೈಲ್ ಆ್ಯಪ್. ಅರ್ಥ ಆಯ್ತಾ? ಇದು ಒಂದು ಏನಂದ್ರೆ ಒಂದು ಮೊಬೈಲ್ ಆ್ಯಪ್ ತರ ಇದ್ದ ಹಾಗೆ. ಸೊ ಈ ಆ್ಯಪ್ ಎನಾಬಲ್ಡ್ OTT. ಅರ್ಥ ಆಯ್ತಾ? ಈ ಒಂದು ಆ್ಯಪ್ ಅಲ್ಲಿ ತಾವು OTT ಅನ್ನ ಪಡೆದುಕೊಳ್ಳಬಹುದು. ಕೇರಳದಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಇದನ್ನ ಉದ್ಘಾಟನೆ ಮಾಡಿದ್ದಾರೆ, ಕೇರಳದ ಮುಖ್ಯಮಂತ್ರಿ. ಇನ್ನ ಸ್ಪಿಷಸ್ ಎಂಬ ಆ್ಯಪ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಸರ್ಕಾರದ ಒಂದು OTTಯಲ್ಲಿ ಮಲಯಾಳಂ ಸಿನಿಮಾಗಳನ್ನು ಮಾತ್ರ ಪ್ರದರ್ಶಿಸಲು ಅವಕಾಶವನ್ನು ನೀಡಲಾಗುತ್ತೆ. ಈ ಆ್ಯಪ್ ಅಲ್ಲಿ ಮಲಯಾಳಂ ಚಿತ್ರಗಳನ್ನು ಮಾತ್ರ ಬಿಡುಗಡೆಗೊಳಿಸಲಾಗುತ್ತೆ. ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದ ಮತ್ತು ಪ್ರಶಸ್ತಿ ವಿಜೇತ ಚಿತ್ರಗಳಷ್ಟೇ ಇದರಲ್ಲಿ ಪ್ರದರ್ಶನವನ್ನು ಮಾಡಲಾಗುತ್ತೆ. ಇನ್ನು ಸ್ಪಿಷಸ್ ಆ್ಯಪ್ಗೆ ಮಲಯಾಳಂ ಸಿನಿಮಾಗಳನ್ನು ಆಯ್ಕೆ ಮಾಡಲು 60 ಮಂದಿ ಸಮಿತಿಯನ್ನು ಅದರಲ್ಲಿ ರಚನೆ ಮಾಡಲಾಗುತ್ತೆ. ಸೊ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ದ್ಯಾಟ್ ವಾಟ್ ಯು ಮೀನ್ ಬೈ OTT ಅಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸ್ಪಿಷಸ್ ಅಂತಕ್ಕಂಥದ್ದು ಏನು, ಆಮೇಲೆ OTT ಒಂದು ವಿಸ್ತೃತ ರೂಪ ಏನು, ಆಮೇಲೆ ಮೊಟ್ಟ ಮೊದಲ ಬಾರಿಗೆ ಇಂಥ ಸರ್ಕಾರಿ ಮಾಲೀಕತ್ವದ OTT ವೇದಿಕೆಯನ್ನ ಜಾರಿಗೆ ತಂದ ರಾಜ್ಯ ಯಾವುದಂದ್ರೆ ದಟ್ ಇಸ್ ಕೇರಳ ಅಂತ ನಾವು ಹೇಳ್ತೀವಿ. ನೋಡಿ, ನೆಕ್ಸ್ಟ್ ಪ್ರಶ್ನೆನೂ ಕೂಡ ಬಹಳ ಇಂಪಾರ್ಟೆಂಟು. ಸೊ ಈ ಪ್ರಶ್ನೆ ನಿಮಗೆ ಒಂದು KS ಎಕ್ಸಾಮಿನೇಷನ್ಗೂ ಕೂಡ ಇಂಪಾರ್ಟೆಂಟ್ ಇದೆ. ನೋಡಿ, KS ಎಕ್ಸಾಮಿನೇಷನ್ ಪೇಪರ್ 1 ಅಲ್ಲಿ ಇದು ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ಪೇಪರ್ 1 ಏನು ಪ್ರಶ್ನೆಯನ್ನು ಕೇಳಿದರೆ ನೋಡಿ, ಜನ್ ಔಷಧಿ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮೊದಲನೇ ಆಪ್ಷನ್ 2008 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಪ್ರಶ್ನೆಯನ್ನ ಏನು ಕೇಳಿದರೆ ಅಂತಕ್ಕಂಥದ್ದು ಕರೆಕ್ಟ್ ಆಗಿ ಓದ್ಕೋಬೇಕು. ಅರ್ಥ ಆಯ್ತಾ? ಪ್ರಧಾನ ಮಂತ್ರಿ ಜನ್ ಔಷಧಿ ಯೋಜನೆ ಅಂತ ಕೇಳಿಲ್ಲ ಅವರು, ಜಸ್ಟ್ ಜನ್ ಔಷಧಿ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದಂದ್ರೆ ದಟ್ ಇಸ್ 2008 ಅಂತ ಹೇಳಬೇಕು. ಅರ್ಥ ಆಯ್ತಾ? ಸೊ ಪ್ರಧಾನ ಮಂತ್ರಿ ಜನ್ ಔಷಧಿ ಯೋಜನೆ, ಪ್ರಧಾನ ಮಂತ್ರಿ ಭಾರತೀಯ ಪರಿಯೋಜನೆ, ಜನ ಔಷಧಿ ಪರಿಯೋಜನೆ ಅಂದ್ರೆ ಏನು, ಇದು ಯಾಕಿದ್ರೆ ನ್ಯೂಸ್ ಅಲ್ಲಿ ಕಾಣಿಸ್ಕೊಂಡಿದೆ ಅಂತಕ್ಕಂಥದ್ರ ಬಗ್ಗೆ ಸವಿಸ್ತಾರವಾಗಿ ಡಿಸ್ಕಷನ್ ಮಾಡೋಣ. ಇದು ನಿಮ್ KS ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ರಿ, ಜನರಿಕ್ ಔಷಧಿಗಳ ಮಹತ್ವದ ಬಗ್ಗೆ, ಅರ್ಥ ಆಯ್ತಾ? ಜನರಿಕ್ ಔಷಧಿಗಳ ಬಗ್ಗೆ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಪ್ರಧಾನಮಂತ್ರಿ ಭಾರತೀಯ ಜನ್ ಔಷಧಿ ಪ್ರಯೋಜನಗಳನ್ನು ಎತ್ತಿ ತೋರಿಸಲು ವಾರ್ಷಿಕವಾಗಿ ಮಾರ್ಚ್ 7ರಂದು ಭಾರತದಾದ್ಯಂತ ಜನ್ ಔಷಧಿ ದಿವಸ ದಟ್ ಈಸ್ ಜನರಿಕ್ ಮೆಡಿಸಿನ್ ದಿನವಾಗಿ ನಾವು ಆಚರಣೆಯನ್ನ ಮಾಡ್ತೀವಿ. ನಿಮ್ಮ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಒಂದು KE ಎಕ್ಸಾಮಿನೇಷನ್ ಮೋರ್ ಫ್ಯಾಕ್ಚುವಲ್ ಇನ್ ನೇಚರ್ ಡೈರೆಕ್ಟ್ ಆಗಿ ಕೇಳಬಹುದು. ಜನ್ ಔಷಧಿ ಜನ್ ಔಷಧಿ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ದಟ್ ಈಸ್ ಮಾರ್ಚ್ 7ರಂದು ಆಚರಣೆಯನ್ನ ಮಾಡ್ತೀವಿ. ಸೊ ಈ ಒಂದು ಮಾರ್ಚ್ 7ರಂದು ಆಚರಣೆ ಮಾಡತಕ್ಕಂಥ ಜನ್ ಔಷಧಿ ಯೋಜನೆಯ ಪ್ರಮುಖ ಉದ್ದೇಶ ಏನಂದ್ರೆ ಜನರಿಕ್ ಮೆಡಿಸಿನ್ ಕುರಿತು ಜನರಲ್ಲಿ ಮಹತ್ವದ ಮಾಹಿತಿಯನ್ನು ನೀಡುವುದು. ಅದಲ್ಲದೆ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಯೋಜನೆ ಪ್ರಧಾನಮಂತ್ರಿ ಭಾರತೀಯ ಜನ್ ಔಷಧಿ ಪರಿಯೋಜನಾ, ಇದರ ಒಂದು ಪ್ರಯೋಜನಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ಕೊರ ಈ ದಿನವನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ. 7 ಮಾರ್ಚ್ 2024ರಲ್ಲಿ ಆಚರಣೆ ಮಾಡ್ತಕ್ಕಂಥ ದಿವಸ ಇದು 6ನೇ ದಿನಾಚರಣೆಯಾಗಿದೆ. ದಿಸ್ ಇಸ್ ದ 6th ಸೆಲೆಬ್ರೇಷನ್ ಅಂತ ನಾವು ಹೇಳ್ತೀವಿ. ಸೊ ಇದ್ರ ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಬಂದಾಗ 7 ಮಾರ್ಚ್ 2019ರಂದು ಭಾರತ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಪ್ರತಿ ವರ್ಷದ 7ನೇ ಮಾರ್ಚ್ ಅನ್ನ ಜನ್ ಔಷಧಿ ದಿವಸ ಎಂದು ಘೋಷಣೆ ಮಾಡಿದ್ರು. ಸೊ ಅವತ್ತಿನಿಂದ ಇಲ್ಲಿವರೆಗೆ ನಾವು ಜನ್ ಔಷಧಿ ದಿವಸ ಅಂತ ನಾವೇನ್ ಮಾಡ್ತಾ ಇದೀವಿ, ಆಚರಣೆಯನ್ನ ಮಾಡ್ತಾ ಇದೀವಿ.
ಸೊ ಈಗ ಏನಾಯ್ತಂದ್ರೆ ನ್ಯೂಸ್ ಅಲ್ಲಿ ಯಾಕೆ ಕಾಣಿಸ್ಕೊಂಡಿತ್ತು, ಅದರ ಹಿನ್ನೆಲೆ ಏನು ಅಂತಕ್ಕಂಥದ್ರ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಮಾಡಿದೀವಿ. ಸೊ ಈಗ ಏನಂದ್ರೆ ಈ ಯೋಜನೆ ಬಗ್ಗೆ ಡಿಸ್ಕಷನ್ ಮಾಡೋಣ. ಯೋಜನೆ ಅಂದ್ರೆ ಪ್ರಧಾನ ಮಂತ್ರಿ ಭಾರತೀಯ ಜನ ಔಷಧಿ ಪರಿಯೋಜನಾ. ಅರ್ಥ ಆಯ್ತಾ? ಈ ಒಂದು ಪ್ರಸ್ತುತವಾಗಿರ್ತಕ್ಕಂಥ ಯೋಜನೆ, ಇದು ಪ್ರಸ್ತುತವಾಗಿ ಇರತಕ್ಕಂಥ ಯೋಜನೆ ಮತ್ತು ಅದರ ಒಂದು ಈ ತರ ಒಂದು ನಾಮಿಕ್ಲೇಚರ್ ಇದೆ. ಅರ್ಥ ಆಯ್ತಾ? ಇದ್ರ ಹಿನ್ನೆಲೆಯಿಂದ ನೋಡ್ತಾ ಬಂದಾಗ ನವೆಂಬರ್ 2008ರಲ್ಲಿ ಎಲ್ಲರಿಗೂ ಕೈಗೆಟುಕುವ ಬೆಲೆಯಲ್ಲಿ, ಎಲ್ಲರಿಗೂ ಕೈಗೊಳ್ಳಂದ್ರೆ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಜನರಿಗೆ ಔಷಧಿಗಳನ್ನು ಲಭ್ಯವಾಗುವಂತೆ ಮಾಡುವ ಉದ್ದೇಶದಿಂದ ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳ ಸಚಿವಾಲಯದ ಫಾರ್ಮಾಸ್ಯೂಟಿಕಲ್ ಇಲಾಖೆಯು ಜನ್ ಔಷಧಿ ಯೋಜನೆಯನ್ನ ಪ್ರಾರಂಭಿಸಿತು. ಅರ್ಥ ಆಯ್ತಾ? ಜಸ್ಟ್ ಜನ್ ಔಷಧಿ ಯೋಜನೆ ಅಂತಕ್ಕಂಥದ್ದು ಯಾವಾಗ ಪ್ರಾರಂಭ ಮಾಡಲಾಯಿತು ಅಂದ್ರೆ 2008ರಲ್ಲಿ ಪ್ರಾರಂಭ ಮಾಡಲಾಯಿತು. ಈ ಯೋಜನೆಯ ಪ್ರಮುಖ ಉದ್ದೇಶ ಏನಂದ್ರೆ ಎಲ್ಲರಿಗೂ ಕೈಗೆಟುಕುವ ಬೆಲೆಯಲ್ಲಿ ಜನರಿಗೆ ಏನಂದ್ರೆ ಔಷಧಿಗಳನ್ನ ಲಭ್ಯವಂತ ಮಾಡುವ ಉದ್ದೇಶವನ್ನು ಹೊಂದಿತ್ತು. ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ರಾಸಾಯನಿಕಗಳು ಮತ್ತು ರಸಗೊಬ್ಬರ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಅದರ ಒಂದು ಡಿಪಾರ್ಟ್ಮೆಂಟ್ ಯಾವುದು ಅದರಲ್ಲಿ ಅಂದ್ರೆ ಫಾರ್ಮಾಸ್ಯೂಟಿಕಲ್ ಇಲಾಖೆ ಅಡಿಯಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಯಾವ ಸಚಿವಾಲಯ ಕೇಳಿದರೆ ಅಂತಕ್ಕಂಥದ್ದು ಗೊತ್ತಿರಬೇಕು, ಇಂಪಾರ್ಟೆಂಟ್. ಯಾವ ಸಚಿವಾಲಯದ ಅಡಿ ಇದು ಕಾರ್ಯನಿರ್ವಹಿಸುತ್ತೆ ಅಂತಕ್ಕಂಥದ್ದು ರಾಸಾಯನಿಕಗಳು ಮತ್ತು ರಸಗೊಬ್ಬರ ಸಚಿವಾಲಯದ ಫಾರ್ಮಾಸ್ಯೂಟಿಕಲ್ ಇಲಾಖೆ ಅಡಿಯಲ್ಲಿ ಕಾರ್ಯವನ್ನ ಅಂದ್ರೆ ಅಡಿಯಲ್ಲಿ ಬರ್ತಕ್ಕಂಥ ಯೋಜನೆ ಪ್ರಧಾನ ಮಂತ್ರಿ ಭಾರತೀಯ ಜನ ಔಷಧಿ ಪರಿಯೋಜನೆ. ಮೊದಲು ಜನ್ ಔಷಧಿ ಅಂತಿತ್ತು, 2008ರಲ್ಲಿ ಜಾರಿಗೆ ತರಲಾಗಿತ್ತು. ನೆಕ್ಸ್ಟ್ ಏನ್ ಮಾಡಿದ್ರೆ ಅಂದ್ರೆ 2015ರಲ್ಲಿ ಪ್ರಧಾನ ಮಂತ್ರಿ ಭಾರತೀಯ ಜನ ಔಷಧಿ ಯೋಜನೆ ಅಂತೂ ಪರಿಷ್ಕರಣೆ ಮಾಡಲಾಯಿತು. 2015ರಲ್ಲಿ ಪ್ರಧಾನ ಮಂತ್ರಿ ಭಾರತೀಯ ಜನ ಔಷಧಿ ಯೋಜನೆ ಅಂತ ಇದಕ್ಕೆ ನಾಮಿಕ್ಲೇಚರ್ ಅನ್ನ ಚೇಂಜ್ ಮಾಡಿದ್ರು, ಅದರ ಪರಿಷ್ಕರಣೆಯನ್ನ ಮಾಡಿದ್ರು. ನೆಕ್ಸ್ಟ್ ಮುಂದೆ ಏನಾಗುತ್ತೆ ಅಂದ್ರೆ ಚಾಲ್ತಿಯಲ್ಲಿರುವ ಯೋಜನೆಗೆ, ಪ್ರಸ್ತುತವಾಗಿರ್ತಕ್ಕಂಥ ಯೋಜನೆಗೆ ಮತ್ತಷ್ಟು ವೇಗವನ್ನು ಒದಗಿಸಲು ಮತ್ತು ಅದನ್ನು ಮತ್ತೆ ಪ್ರಧಾನ ಮಂತ್ರಿ ಭಾರತೀಯ ಜನ್ ಔಷಧಿ ಪರಿಯೋಜನೆ ಎಂದು ಮರುನಾಮಕರಣ ಮಾಡಲಾಯಿತು. ಅರ್ಥ ಗೊತ್ತಿರಬೇಕು, ಪ್ರಸ್ತುತವಾಗಿರ್ತಕ್ಕಂಥ ಹೆಸರು ಪ್ರಧಾನ ಮಂತ್ರಿ ಭಾರತೀಯ ಜನ ಔಷಧಿ ಪರಿಯೋಜನಾ ಅಂತಕ್ಕಂಥ ಹೆಸರಿದೆ. ಇದಕ್ಕಿಂತ ಮುಂಚಿತವಾಗಿ 2015ರಲ್ಲಿ ಪ್ರಧಾನ ಮಂತ್ರಿ ಭಾರತೀಯ ಜನ ಔಷಧಿ ಯೋಜನೆ ಅಂತಿತ್ತು. ಇದಕ್ಕಿಂತಲೂ ಹಿಂದೆ 2008ರಲ್ಲಿ ಏನಿತ್ತಂದ್ರೆ ಅದು ಜಸ್ಟ್ ಜನ್ ಔಷಧಿ ಯೋಜನೆ ಅಂತ ಇತ್ತು. ಈ ತರನಾಗಿ ಬದಲಾವಣೆಯಾಗಿದೆ. ಅದರ ಉದ್ದೇಶ ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ, ಆಮೇಲೆ ಯಾಕೆ ನ್ಯೂಸ್ ಅಲ್ಲಿ ಕಾಣಿಸ್ಕೊಂಡಿತ್ತು, ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಸ್ಪಷ್ಟತೆಯನ್ನ ಇರಬೇಕು. ಅರ್ಥ ಆಯ್ತಾ? ನೋಡ್ರಿ, ಇದೇ ತರನಾಗಿ ತಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ನಾವು ಮ್ಯಾಗಝಿನ್ಸ್ ಗಳನ್ನು ಕೂಡ ಪ್ರೊವೈಡ್ ಮಾಡ್ತೀವಿ. 15 ಡೇಸ್ಗೆ 20 ಆಗುತ್ತೆ, 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಜಾನ್ 2024ವರೆಗೆ 520 ಆಗುತ್ತೆ. 2022 ಜಾನ್ ಟು ಜಾನ್ 2024ವರೆಗೆ 1020 ಆಗುತ್ತೆ. ಡಿಸ್ಕೌಂಟ್ ಆಗಿ 920 ಸಿಗುತ್ತೆ. ಐದರ್ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ, ಬಿಪೇ ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನ ವಾಟ್ಸಪ್ ಮುಖಾಂತರ ಪೇಮೆಂಟ್ ರಿಸಿಪ್ಟ್ ಕಳಿಸಿದ್ರೆ ನಮ್ಮ ನೋಟ್ಸ್ಗಳನ್ನು ತಮಗೆ PDF ಫಾರ್ಮೆಟ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಬೆಸ್ಟ್ ಕ್ವಾಲಿಟಿ ಇರುತ್ತೆ, ನೀವು ಎಲ್ಲಿ ಬೇಕಾದಲ್ಲಿ ಪ್ರಿಂಟ್ ತೆಗೆಸಬಹುದು ಮತ್ತು ನಿಮಗೆ ಸುಮಾರು ಅದರಲ್ಲಿ MCQs ಇರುತ್ತೆ. ಎಕ್ಸ್ಟ್ರಾ ಒಂದು ನಿಮಗೇನು ಸಿಗುತ್ತೆ, ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಈಗಾಗಲೇ ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ PSI ಎಕ್ಸಾಮಿನೇಷನ್ ಅಲ್ಲಿ ಎಷ್ಟು ಬಂದಿದ್ದು, FDA SDA ಅಲ್ಲಿ ಎಷ್ಟು ಬಂದಿತ್ತು, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಲ್ಲಿ ಎಷ್ಟು ಪ್ರಶ್ನೆಗಳು ಬಂದಿದ್ದು ಅಂತಕ್ಕಂಥದ್ದು ಪ್ರೂಫ್ ಸಮೇತ ತಮಗೆ ತೋರಿಸಿದೀವಿ. ಮತ್ತೆ ತಮ್ಮ ಹತ್ರ ಡೌಟ್ ಬೇಡ, ನಿಮಗೆ ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮಿನೇಷನ್ಗೆ 80 to 90% ಎಫಿಷಿಯನ್ಸಿಯನ್ನು ಪಕ್ಕ ಕೊಟ್ಟೇ ಕೊಡ್ತೀವಿ ನಾವು. ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡನೇ ಆಪ್ಷನ್, ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಲಾಗುತ್ತೆ. ಗೊತ್ತಿರಬೇಕು, ನಿಮಗೆ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳ್ತಾರ. ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತೀವಿ, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಯಾವಾಗ ಆಚರಣೆ ಮಾಡ್ತೀವಿ, ಇನ್ನ ಗ್ರಾಮೀಣ ಮಹಿಳೆಯರ ದಿನವನ್ನ ಯಾವಾಗ ಆಚರಣೆ ಮಾಡ್ತೀವಿ, ಈ ತರ ಪ್ರಶ್ನೆಗಳನ್ನ ನಿಮಗೆ KPSC ಅಲ್ಲಿ ಒಂದು ಕಡೆ ಕೊಟ್ಟಿದ್ದಾರೆ ಮತ್ತು ಒಂದು ಕಡೆ ಹೊಂದಿಸಬೇಕು ಡೇಟ್ಗಳನ್ನ ಕೊಟ್ಟಿದ್ದಾರೆ. ಇನ್ನು ಡೈರೆಕ್ಟ್ ಆಗಿ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಆದುದರಿಂದಾಗಿ ಇವತ್ತಿನ ವಿಡಿಯೋದಲ್ಲಿ ಸವಿಸ್ತಾರವಾಗಿ ನಾವು ಡಿಸ್ಕಷನ್ ಮಾಡೋಣ. ಇನ್ನೊಂದೇನಂದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ವುಮೆನ್ ಎಂಪವರ್ಮೆಂಟ್. ವುಮೆನ್ ಎಂಪವರ್ಮೆಂಟ್ ಅಡಿಯಲ್ಲಿ ಬರುತ್ತೆ. ಅಂದ್ರೆ ನಾವು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಮೊದಲಿಗೆ ಮಹಿಳೆಯರು ಕೇಳಿದ್ದಾರೆ, ಮೊಟ್ಟ ಮೊದಲ ಒಂದು ಹೈಕೋರ್ಟ್ನ ಜಡ್ಜ್ ಯಾರು, ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್ನ ಜಡ್ಜ್ ಯಾರು, ಮೊಟ್ಟ ಮೊದಲ SBIನ ಮುಖ್ಯಸ್ಥ ಯಾರು, ಈ ತರ ಸುಮಾರು ಬಾರಿ ಕೇಳಿದರೆ. ಸೊ ಅವುಗಳ ಬಗ್ಗೆ ನಾವು ಏನ್ ಮಾಡೋಣ, ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಈಗ ಏನ್ ಮಾಡೋಣ, ಬ್ರಷ್ ಅಪ್ ಮಾಡೋಣ. ಪ್ರತಿ ವರ್ಷ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಾವು ಆಚರಣೆ ಮಾಡ್ತೀವಿ. 2024ರಲ್ಲಿ ಆಚರಣೆ ಮಾಡ್ತಕ್ಕಂಥ ದಿನದ ಒಂದು ಥೀಮ್ ಏನಾಗಿದೆ ಅಂದ್ರೆ ಇನ್ವೆಸ್ಟಿಂಗ್ ಇನ್ ಹ್ಯೂಮನ್ ಎಕ್ಸಲರೇಟ್ ಪ್ರೋಗ್ರೆಸ್ ಅಂತಕ್ಕಂಥದ್ದು 2024ನೇ ಸಾಲಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದು ಥೀಮ್ ಆಗಿರ್ತಕ್ಕಂಥದ್ದು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಡೈರೆಕ್ಟ್ ಆಗಿ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಇದೇ ತರ ಕೇಳಬಹುದು. ಏನ್ ಕೇಳಬಹುದು ಅಂದ್ರೆ 2024ರಲ್ಲಿ ಆಚರಣೆ ಮಾಡಿದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದು ಥೀಮ್ ಏನಾಗಿತ್ತು ಅಂತ ಕೇಳ್ತಾರ. ಗೊತ್ತಿರಬೇಕು, ಇನ್ವೆಸ್ಟಿಂಗ್ ಇನ್ ಹ್ಯೂಮನ್ ಎಕ್ಸಲರೇಟ್ ದ ಪ್ರೋಗ್ರೆಸ್ ಅಂತಕ್ಕಂಥದ್ದು.
ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನ ಬಗ್ಗೆ ನಾವು ಈಗಾಗಲೇ ನಿಮಗೆ ಕ್ಲಾಸಲ್ಲಿ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇನ್ನು ಪ್ರೀವಿಯಸ್ನ ಮ್ಯಾಗ್ಝಿನ್ಗಳಲ್ಲಿ ಕೂಡ ನಮಗೆ ಕೊಟ್ಟಿದ್ದೀವಿ. ಇಲ್ಲಿ ಮ್ಯಾಗ್ಝಿನಲ್ಲಿ ಯಾವ ಥರ ಇನ್ಫಾರ್ಮೇಷನ್ ಇರುತ್ತೆ ಅದೇ ಕಂಟೆಂಟನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಾನು. ಅರ್ಥ ಆಯ್ತಾ? ಸುಮಾರು ಜನ ಕೇಳ್ತಾ ಇದ್ದಾರೆ ಸರ್ ಈ ಮ್ಯಾಗ್ಝಿನ್ ಯಾವ ಥರ ಇರುತ್ತೆ ಅಂತ. ನೋಡಿ, ಇಲ್ಲಿ ನಾನು ತೊಗೊಂಡಿದ್ದು ಇದು ಸ್ನಿಪ್ಪೆಟನ್ನು ತೊಗೊಂಡಿದ್ದೀನಿ. ಅರ್ಥ ಆಯ್ತಾ? ಸ್ನಿಪ್ಪೆಟ್ ಅಂದರೆ ಸ್ಕ್ರೀನ್ಶಾಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಇಲ್ಲಿ ನಿಮಗೆ ಬ್ಲರ್ ಆಗಿ ಕಾಣಿಸ್ಬೋದು, ಬಟ್ ನೀವು ಪ್ರಿಂಟ್ ತಗೊಂಡಾಗ ಇದು ಕ್ಲಿಯರ್ ಆಗಿ ಇರುತ್ತೆ. ಪ್ರತಿ ವರ್ಷ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ವಿಶ್ವಸಂಸ್ಥೆ 1975ರಲ್ಲಿ ಈ ದಿನವನ್ನು ವಿಶ್ವ ಮಹಿಳಾ ದಿನ ಎಂದು ಘೋಷಿಸಿತು. 2023ರ ಒಂದು ಧ್ಯೇಯವಾಕ್ಯ ಏನಾಗಿತ್ತು ಅಂದರೆ ಡಿಜಿಟಲ್ ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಫಾರ್ ಜೆಂಡರ್ ಇಕ್ವಾಲಿಟಿ ಅಂತಕ್ಕಂಥದ್ದು 2023ನೇ ಸಾಲಿನ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಒಂದು ಥೀಮ್ ಆಗಿತ್ತು. ದುಡಿದ ಮಹಿಳೆಯರನ್ನು ಗೌರವಿಸಿ ಪ್ರೋತ್ಸಾಹಿಸಿ ನೀಡುವುದಕ್ಕಾಗಿ ಈ ದಿನವನ್ನು ನಾವೇನು ಮಾಡ್ತೀವಿ, ಆಚರಣೆಯನ್ನು ಮಾಡ್ತೀವಿ. ನೆಕ್ಸ್ಟ್, ಯಾಕೆ ಈ ದಿನವನ್ನು ಇವತ್ತೇ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ನ್ಯೂಯಾರ್ಕ್ದಲ್ಲಿ ಕ್ಲಾರಾ ಜೆಟ್ಕಿನ್ ಎಂಬ ಮಹಿಳಾ ಕಾರ್ಮಿಕೆ ಕೆಲಸಕ್ಕಾಗಿ ಸಮಾನ ವೇತನಕ್ಕಾಗಿ ಹೆರಿಗೆ ಸೌಲಭ್ಯ ತಿಂಗಳಗಟ್ಟಲೆ ಹೋರಾಟ ನಡೆಸಿ ಗೆಲುವು ಸಾಧಿಸಿದ ದಿನದ ಒಂದು ಸ್ಮರಣಾರ್ಥಕ ಈ ದಿನವನ್ನು ಆಚರಣೆ ಮಾಡ್ತೀವಿ. ದೇರ್ ಇಸ್ ಅ ರೀಸನ್. ವಾಟ್ ಈಸ್ ದ ರೀಸನ್ ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ. ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ನ್ಯೂಯಾರ್ಕ್ನಲ್ಲಿ ಕ್ಲಾರಾ ಜೆಟ್ಕಿನ್ ಅಂತಕ್ಕಂಥ ಒಬ್ಬ ಮಹಿಳೆ ಕಾರ್ಮಿಕೆ ಕೆಲಸಕ್ಕಾಗಿ ಸಮಾನ ವೇತನಕ್ಕಾಗಿ ಹೆರಿಗೆ ಸೌಲಭ್ಯಕ್ಕಾಗಿ ತಿಂಗಳಗಟ್ಟಲೆ ಹೋರಾಟವನ್ನು ಮಾಡಿಸಿ ಕೊನೆಗೆ ಗೆಲುವನ್ನು ಸಾಧಿಸಿದರೆ ಈ ಒಂದು ಘಟನೆಯ ಸ್ಮರಣಾರ್ಥಕವಾಗಿ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇಲ್ಲಿ ನೋಡಿ, ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಜನವರಿ 24. ವೆರಿ ಇಂಪಾರ್ಟೆಂಟು. ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಅಕ್ಟೋಬರ್ 11. ಇಂಪಾರ್ಟೆಂಟು. ರಾಷ್ಟ್ರೀಯ ಮಹಿಳಾ ದಿನವನ್ನು ನಾವು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಫೆಬ್ರವರಿ 13. ಇವೆಲ್ಲ ನಮ್ಮ ಮ್ಯಾಗ್ಝಿನ್ನಲ್ಲಿ ಈ ಥರ ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ತಮಗೆಲ್ಲ ಪ್ರೊವೈಡ್ ಮಾಡಲಾಗಿದೆ. ಇನ್ನು ಭಾರತ ಪ್ರಪ್ರಥಮ ಮಹಿಳೆಯರ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ. ಒಂದು ಬಾರಿ ಬ್ರಷಪ್ ಮಾಡೋಣ. ಭಾರತದ ಮೊದಲ ರಾಷ್ಟ್ರಪತಿ ಯಾರಂದ್ರೆ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು. ಭಾರತದ ಮೊದಲ ಪ್ರಧಾನಿ ಯಾರಂದ್ರೆ ಇಂದಿರಾ ಪ್ರಿಯದರ್ಶಿನಿ ಅಂತ ಹೇಳ್ತೀವಿ. ಸೊ ಬಾಹ್ಯಾಕಾಶದಲ್ಲಿ ಮೊದಲ ಮಹಿಳೆ ಯಾರಂದ್ರೆ ಕಲ್ಪನಾ ಚಾವ್ಲಾ ಅಂತ ಹೇಳ್ತೀವಿ. ತದನಂತರದಲ್ಲಿ ಸೇನೆಯಲ್ಲಿ ಮೊದಲ ಭಾರತೀಯ ಮಹಿಳೆ ಯಾರಂದ್ರೆ ಪುನೀತ್ ಅರೋರಾ ಅಂತ ಹೇಳ್ತೀವಿ. ತದನಂತರದಲ್ಲಿ ಮೌಂಟ್ ಎವರೆಸ್ಟ್ ಹತ್ತಿದ ಮೊಟ್ಟ ಮೊದಲ ಮಹಿಳೆ ಯಾರಂದ್ರೆ ಬಚೇಂದ್ರಿ ಪಾಲ್ ಅಂತ ಹೇಳ್ತೀವಿ. ಒಲಿಂಪಿಕ್ಸ್ನಲ್ಲಿ ಮೊದಲ ಭಾರತೀಯ ಮಹಿಳೆ ಅಂದ್ರೆ ಒಲಿಂಪಿಕ್ಸ್ನಲ್ಲಿ ಮೊದಲ ಭಾರತೀಯ ಮಹಿಳೆ ಅಂದ್ರೆ ಪದಕನ್ನು ಗೆದ್ದಿರ್ತಕ್ಕಂಥ ಯಾರಂದ್ರೆ ಕರ್ಣ ಮಲ್ಲೇಶ್ವರಿ. ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರಂದ್ರೆ PU ಸಿಂಧು ಅಂತ ಹೇಳ್ತೀವಿ. ಭಾರತದ ಮೊದಲ ಮಹಿಳಾ ಗಾಯಕಿ ಯಾರಂದ್ರೆ ರಾಜ್ಕುಮಾರಿ ದುಬೆ ಅಂತ ಹೇಳ್ತೀವಿ. ಭಾರತದ ಮೊದಲ ವೈದ್ಯ ಯಾರಂದ್ರೆ ಆನಂದಿ ಗೋಪಾಲ್ ಜೋಶಿ ಅಂತ ಹೇಳ್ತೀವಿ. ತದನಂತರದಲ್ಲಿ ಭಾರತ ಮೊದಲ ಮಹಿಳಾ IPS ಅಧಿಕಾರಿ ಯಾರಂದ್ರೆ ಕಿರಣ್ ಬೇಡಿ ಅಂತ ಹೇಳ್ತೀವಿ. ಭಾರತ ಮೊದಲ ಚಾಲಕಿ ಯಾರಂದ್ರೆ ರೋಶನಿ ಶರ್ಮಾ ಅಂತ ಹೇಳ್ತೀವಿ. ಭಾರತದ ಮೊಟ್ಟ ಮೊದಲ ಆಟೋ ರಿಕ್ಷಾ ಡ್ರೈವರ್ ಅಂದ್ರೆ ಶೀಲಾ ಧಾರ್ವೆ ಅಂತ ಹೇಳ್ತೀವಿ. ದ್ವಿಶತಕ ಬಾರಿಸಿದ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟ್ಗಾರ್ತಿ ಯಾರಂದ್ರೆ ಮಿಥಾಲಿ ರಾಜ್ ಅಂತ ಹೇಳ್ತೀವಿ. ಇನ್ನು ವಾಯುಸೇನೆಯ ಮೊದಲ ಮಹಿಳಾ ಅಧಿಕಾರಿ ಯಾರಂದ್ರೆ ಅಂಜಲಿ ಗುಪ್ತಾ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್. ಅರ್ಥ ಆಯ್ತಾ? ಸುಮಾರು ಇದಾವೆ, ನಿಮಗೆ ಇಂಪಾರ್ಟೆಂಟ್ ನಾನು ಹೇಳಿದ್ದೀನಿ. ನಮ್ಮ ಮ್ಯಾಗ್ಝಿನಲ್ಲಿ ಕೂಡ ಇದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಷನ್ ಅನ್ನು ಮಿಸ್ ಆಗಿದ್ದು ಎಲ್ಲವನ್ನ ಕವರ್ ಮಾಡ್ತೀವಿ. ಅರ್ಥ ಆಯ್ತಾ? ಇನ್ನು ಯಾರು ನಮ್ಮ ಒಂದು ಮೆಂಬರ್ಶಿಪ್ ಅನ್ನು ತಗೊಂಡಿಲ್ಲ, ನೀವು ಜಾಯಿನ್ ಬಟನ್ ಅನ್ನು ಕ್ಲಿಕ್ ಮಾಡೋ ಮುಖಾಂತರ ಲೆವೆಲ್ ಅನ್ನು ಚಾಯ್ಸ್ ಮಾಡೋ ಮುಖಾಂತರ ಅಲ್ಲಿ KS ಮತ್ತು PC PSI ಇದೆ. ಇಷ್ಟು ಪೇನ ಮಾಡೋ ಮುಖಾಂತರ ತಮ್ಮ ಎಕ್ಸ್ಕ್ಲೂಸಿವ್ ವಿಡಿಯೋಸ್ಗಳನ್ನು ಮತ್ತು ಫಸ್ಟ್ ನಿಮಗೆ ಏನು ಬರುತ್ತೆ ವಿಡಿಯೋದ ಒಂದು ನೋಟಿಫಿಕೇಶನ್ ಬೇಗ ಬರುತ್ತೆ. ಆಮೇಲೆ ತದನಂತರದಲ್ಲಿ ನಿಮ್ಮ ಕಮೆಂಟಿಗೆ ಬೇಗನೆ ರಿಪ್ಲೈ ಸಿಗುತ್ತೆ. ನಿಮಗೆ ಪ್ರಾಪರ್ ಗೈಡೆನ್ಸ್ ಕೊಡಲಾಗುತ್ತೆ. ಆಮೇಲೆ ನಿಮಗೆ ಒಂದು ಬೂಸ್ಟರ್ ಕ್ಲಾಸ್ಗಳನ್ನು ಮಾಡಲಾಗುತ್ತೆ ಅಲ್ಲಿ. ಅರ್ಥ ಆಯ್ತಾ? ಮಂತ್ಲಿ ಕರೆಂಟ್ ಅಫೇರ್ಸ್ ಸಿಗುತ್ತೆ. ಆಮೇಲೆ ತದನಂತರದಲ್ಲಿ ನಿಮಗೆ ಒಂದು ಸ್ಪೆಷಲ್ ಕ್ಲಾಸ್, ಒಂದು ಪರ್ಟಿಕ್ಯುಲರ್ ಟಾಪಿಕ್ ರಿಲೇಟೆಡ್ ಒಂದು ಕ್ಲಾಸ್ಗಳು ಸಿಗ್ತವೆ. KS ರಿಲೇಟೆಡ್ ಒಂದು ಕ್ಲಾಸ್ಗಳನ್ನು ನೆಕ್ಸ್ಟ್ ತೊಗೊಂಡು ಬರ್ತಾ ಇದ್ದೀವಿ. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಇಂಡಿಯಾ AI ಮಿಷನ್ ಅನುಷ್ಠಾನ ಮಾಡುವ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಬಹಳ ಪರ್ಟಿಕ್ಯುಲರ್ಲಿ ಕೇಳಿದಾಗ ಹೇಳಬೇಕು, ಇಂಡಿಯಾ AI ಇಂಡಿಪೆಂಡೆಂಟ್ ಡಿಸಿಷನ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಸೊ ನೋಡಿ, ಇದರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ಅಂದರೆ ಇಂಡಿಯಾ AI ಮಿಷನ್ ಕೇಂದ್ರ ಸಂಪುಟ ಆಸ್ತು ಅಂತ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಸೊ ಆದುದರಿಂದ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡಿ, ನಿಮಗೆ ಈಗಾಗಲೇ ಎಕ್ಸಾಮಲ್ಲಿ ಸುಮಾರು ನಿಮಗೆ KS ಎಕ್ಸಾಮಿನೇಷನ್ ಆಗಿ ಅರ್ಥ ಆಯ್ತಾ? ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ನೀವು ಒಂದು 10 to 15 ಮಾರ್ಕ್ಸನ್ನು ರೆಡಿ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಪ್ರಶ್ನೆಯನ್ನು ಬರುತ್ತೆ. ಇತ್ತೀಚೆಗೆ ಏನಂದರೆ AI ಬಹಳ ಒಂದು ನ್ಯೂಸಲ್ಲಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಸೊ ಇದರ ಒಂದು ಸಾಧಕಗಳೇನು, ಸೊ ಇದರ ಒಂದು ಬಾಧಕಗಳೇನು, ಈ ಒಂದು ಸಾಧಕಗಳು ಬಾಧಕಗಳು ಎರಡನ್ನ ಕಂಪೇರ್ ಮಾಡಿದಾಗ ನಾವು ಅದಕ್ಕೆ ವೇ ಫಾರ್ವರ್ಡ್ ಯಾವ ಥರ ನೀಡಬೇಕು, ಆಮೇಲೆ ಯಾವ ಥರ ಚಾಲೆಂಜಸ್ಗಳನ್ನು ಪೋಸ್ ಮಾಡ್ತಾ ಇದೆ, ಅದಕ್ಕೆ ನಾವು ಯಾವ ಥರ ಒಂದು ಕೋಪಪ್ ಮಾಡಬೇಕಾಗಿದೆ, ಏನೇನೋ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಸೊ ಇವೆಲ್ಲವನ್ನು ನೀವು ಏನು ಮಾಡಬೇಕು, ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಆಮೇಲೆ ಇಂಥ ಒಂದು ಯೋಜನೆಗಳನ್ನು ಕೂಡ ಲಿಸ್ಟ್ ಔಟ್ ಮಾಡ್ಕೋಬೇಕಾದ್ರಲ್ಲಿ, ಬಿಕಾಸ್ ಎಕ್ಸಾಮಲ್ಲಿ ನಿಮಗೆ ಕೇಳ್ತಿರ್ತಾರೆ. ಅರ್ಥ ಆಯ್ತಾ? ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಇಂಡಿಯಾ AI ಮಿಷನ್ನ ಉದ್ದೇಶ ಏನು, ಯಾವ ಸಂಸ್ಥೆ ಇದನ್ನು ಅನುಷ್ಠಾನ ಮಾಡ್ತಾ ಇದೆ,
ಈ ತರ ಪ್ರಶ್ನೆಗಳನ್ನ ತಮಗೆ KS ಎಕ್ಸಾಮಿನೇಷನ್ ಇದು ಪೇಪರ್ 1 ಅಲ್ಲಿ ಕೇಳಬಹುದು. ಅರ್ಥ ಆಯ್ತಾ? ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ. ಆಮೇಲೆ ತದನಂತರದಲ್ಲಿ ಪೇಪರ್ 2 ಅಲ್ಲೂ ಕೂಡ ಕೇಳಬಹುದು. ಇದು ಪೇಪರ್ 2 ಅಲ್ಲಿ ಎಲ್ಲಿದ್ರೆ ನಿಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಬಹುದು. ದೇಶದಲ್ಲಿ ಕೃತಕ ಬುದ್ಧಿಮತ್ತೆ ದಟ್ ಇಸ್ AI ಕ್ಷೇತ್ರಕ್ಕೆ ಉತ್ತೇಜನ ನೀಡುವ ಸಂಬಂಧ 10,372 ಕೋಟಿ ಯೋಜನಾ ಗಾತ್ರದ ಇಂಡಿಯಾ AI ಮಿಷನ್ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಆಯ್ತಾ? ಮಿಷನ್ ಹೆಸರೇನು? ಇಂಡಿಯಾ AI ಮಿಷನ್. ಅರ್ಥಾಯ್ತಾ? ಸೊ ಇದಕ್ಕೆ ಒಂದು ಉದ್ದೇಶ ಏನಿರುತ್ತೆ ಇಂಡಿಯಾ AI ಮಿಷನ್ದು? ಅಫ್ಕೋರ್ಸ್ ಏನಂದ್ರೆ AI ಬೇಕಾಗಿರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ಮೆಂಟ್ ಮಾಡೋದು, AI ಬೇಕಾಗಿರ್ತಕ್ಕಂಥ ಚಾಲೆಂಜಸ್ಗಳನ್ನ ಸೊಲ್ಯೂಷನ್ ಹುಡ್ಕೊಳ್ಳೋದು. ಸೊ ಈ ಒಂದು ಇಂಡಿಯಾ AI ಮಿಷನ್ ಒಂದು ಉದ್ದೇಶವಾಗಿರ್ತಕ್ಕಂಥದ್ದು. ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ ದಟ್ ಇಸ್ DIC ಅಂಗಸಂಸ್ಥೆಯಾಗಿರುವ ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ನ ಅಂಗಸಂಸ್ಥೆ ಪರ್ಟಿಕ್ಯುಲರ್ಲಿ ಇಂಡಿಯಾ AI ಇಂಡಿಪೆಂಡೆಂಟ್ DG ಜನ್ ಅಂತಕ್ಕಂಥ ಈ ಒಂದು ಅಂಗಸಂಸ್ಥೆ ಮೂಲಕ ಈ ಯೋಜನೆಯನ್ನ ಭಾರತದಲ್ಲಿ ಅನುಷ್ಠಾನ ಮಾಡಲಾಗ್ತಾ ಇದೆ. ಇಂಡಿಯಾ AI ಮಿಷನ್ ಯಾವ ಒಂದು ಸಂಸ್ಥೆ, ಯಾವ ಅಂಗಸಂಸ್ಥೆ ಇದನ್ನ ಅನುಷ್ಠಾನ ಮಾಡ್ತಾ ಇದೆ ಅಂತಕ್ಕಂಥದ್ದು ಗೊತ್ತಿರಲಿ. 5 ವರ್ಷಗಳ ಅವಧಿಗೆ ಯೋಜನೆಯನ್ನ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಅನುಷ್ಠಾನ ಮಾಡಲಾಗ್ತಾ ಇದೆ. ಇಂಡಿಯಾ AI ಇನೋವೇಷನ್ ಸೆಂಟರ್ ನ್ಯಾಷನಲ್ ಡೇಟಾ ಮ್ಯಾನೇಜ್ಮೆಂಟ್ ಆಫೀಸ್ ಅನ್ನು ಕೂಡ ಈ ಯೋಜನೆ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ. ಅರ್ಥಾಯ್ತಾ? ಇಂಡಿಯಾ AI ಇನೋವೇಷನ್ ಸೆಂಟರ್ ಅಂಡ್ ನ್ಯಾಷನಲ್ ಡೇಟಾ ಮ್ಯಾನೇಜ್ಮೆಂಟ್ ಆಫೀಸು ಕೂಡ ಈ ಒಂದು AI ಮಿಷನ್ ಇಂಡಿಯಾ AI ಮಿಷನ್ ಅಡಿಯಲ್ಲಿ ಸ್ಥಾಪನೆಯನ್ನ ಮಾಡಲಾಗ್ತಾ ಇದೆ. ಉದ್ದೇಶ ಏನು? ಯಾವ ಸಂಸ್ಥೆ ಅನುಷ್ಠಾನ ಮಾಡ್ತಾ ಇದೆ? ಆಮೇಲೆ ತದನಂತರದಲ್ಲಿ ಇದರಡಿಯಲ್ಲಿ ಏನೇನು ಸ್ಥಾಪನೆ ಮಾಡಲಾಗ್ತಾ ಇದೆ ಅಂತಕ್ಕಂಥದ್ದು ಕೂಡ ತಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಜಗತ್ತಿನ ಜನಪ್ರಿಯ ಕಾಫಿ ಬ್ರ್ಯಾಂಡ್ಗಳಲ್ಲಿ ಮೊದಲ ಸ್ಥಾನ ಪಡೆದಿದ್ದು ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡನೇ ಆಪ್ಷನ್ ಕ್ಯೂಬನ್ ಎಸ್ಪ್ರೆಸೋ ಅಂತಕ್ಕಂಥ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡಿ, ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಏನಂತ, ದಕ್ಷಿಣ ಭಾರತ ಫಿಲ್ಟರ್ ಕಾಫಿಗೆ ವಿಶ್ವ ನಂಬರ್ 2 ಕಾಫಿ ಪಟ್ಟ. ಇದು ನಿಮಗೆ KE ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಿರ್ತಾರೆ ಇಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಅನ್ನ, ಗೊತ್ತಿರಲಿ. ಅರ್ಥ ಆಯ್ತಾ? ದಕ್ಷಿಣ ಭಾರತೀಯರು ಜನಪ್ರಿಯ ಮುಂಜಾನೆ ಒಂದು ಪೇಯವಾದ ಫಿಲ್ಟರ್ ಕಾಫಿ ಜಾಗತಿಕವಾಗಿ 2ನೇ ಅತ್ಯುತ್ತಮ ಬ್ರಾಂಡ್ ಎಂಬ ಸ್ಥಾನ ಪಡೆದಿರುವುದಾಗಿ ಟೆಸ್ಟ್ ಅಟ್ಲಾಸ್ ಎಂಬ ಸಂಸ್ಥೆ ನಡೆಸಿರುವ ಸಮೀಕ್ಷೆಯಲ್ಲಿ ಪ್ರಕಟಿಸಿದೆ. ಅಥವಾ ದಕ್ಷಿಣ ಭಾರತೀಯರು ಒಂದು ಯೂಸ್ ಮಾಡ್ತಕ್ಕಂಥ ಫಿಲ್ಟರ್ ಕಾಫಿ, ಇದು ಒಂದು ಏನಂದ್ರೆ ಕಾಫಿಗಳ ಒಂದು ಬ್ರ್ಯಾಂಡ್ಗಳನ್ನು, ಏನು ಫಿಲ್ಟರ್ ಕಾಫಿ ಅಂತಕ್ಕಂಥ ಒಂದು ಕಾಫಿಯ ಬ್ರ್ಯಾಂಡ್, ಇಂಥ ಬ್ರ್ಯಾಂಡ್ಗಳನ್ನ ಒಂದು ಸಮೀಕ್ಷೆ ಮಾಡಲಾಗಿದೆ. ಯಾವ ಒಂದು ಇದು ಅಂದ್ರೆ ಕಂಪನಿ ಯಾವ್ದಂದ್ರೆ ಟೆಸ್ಟ್ ಅಟ್ಲಾಸ್ ಅಂತಕ್ಕಂಥ ಸಂಸ್ಥೆ. ಸೊ ಈ ಒಂದು ಸಮೀಕ್ಷೆಯಲ್ಲಿ 38 ಕಾಫಿ ಬ್ರ್ಯಾಂಡ್ಗಳನ್ನ ಸಮೀಕ್ಷೆಗೆ ಒಳಪಡಿಸಲಾಗಿದ್ದು 2ನೇ ಸ್ಥಾನದಲ್ಲಿ ಫಿಲ್ಟರ್ ಕಾಫಿ ಅಂತಕ್ಕಂಥದ್ದು ಪಡೆದುಕೊಂಡಿದೆ. ಅದರಲ್ಲಿ ಕ್ಯೂಬನ್ ಎಸ್ಪ್ರೆಸೋ ಅಂತಕ್ಕಂಥ ಬ್ರ್ಯಾಂಡು ಅಗ್ರಸ್ಥಾನವನ್ನ ಪಡೆದುಕೊಂಡಿದೆ. ಅಂದ್ರೆ ಇದು ಮೊದಲನೇ ಸ್ಥಾನದಲ್ಲಿ, ಇದು 2ನೇ ಸ್ಥಾನದಲ್ಲಿ ಯಾವ ಒಂದು ಸಂಸ್ಥೆ ಅಂತಕ್ಕಂಥ ಮಾಹಿತಿ ತಮ್ಮ ತಲೆಯಲ್ಲಿ ಇರಲಿ. ಇನ್ನು ತದನಂತರದಲ್ಲಿ ಕಾಫಿ ಭಾರತದಲ್ಲಿ ಅತಿ ಹೆಚ್ಚು ಬೆಳೆಯಲಾಗುತ್ತೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಬೆಳೆಯಲಾಗುತ್ತೆ. ಕಾಫಿಯ ನಾಡು ಯಾವುದು? ಚಹಾದಲ್ಲಿ ಯಾವ ವಸ್ತು ಇರುತ್ತೆ? ಕಾಫಿಯಲ್ಲಿ ಯಾವುದು ಇರುತ್ತೆ? ಕಾಫಿ ವಿಧಗಳೇನು? ವಿ ಆಲ್ರೆಡಿ ಡಿಸ್ಕಸ್ಡ್ ಮೋರ್ ದೆನ್ 10 ಟೈಮ್ಸ್ ಇನ್ 8 ಮಂತ್. ಕೇವಲ 8 ಮಂತ್ ಅಲ್ಲಿ 10 ಬಾರಿ ಡಿಸ್ಕಷನ್ ಮಾಡಿರ್ಬೋದು ನಾವು, ಅದಕ್ಕೆ ಇದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ನೋಡ್ರಿ, ಭಾರತ ಮೊದಲ ನೀರೊಳಗಿನ ಮೆಟ್ರೋ ಸೇವೆಯನ್ನು ಎಲ್ಲಿ ಉದ್ಘಾಟಿಸಲಾಯಿತು? ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಈ ಕ್ವಶನ್ ನಿಮಗೆ ಯಾವ ಎಕ್ಸಾಮಿನೇಷನ್ಗೂ ಕೂಡ ಕೇಳಬಹುದು. KPSCಗೂ ಕೂಡ ಕೇಳಲಾಗುತ್ತೆ, KEಗೂ ಕೂಡ ಕೇಳಲಾಗುವುದು, ಇನ್ನು KSPಗೂ ಕೂಡ ಕೇಳಬಹುದು. ಅರ್ಥ ಆಯ್ತಾ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ದಟ್ ಇಸ್ ಕೋಲ್ಕತ್ತಾ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ನೀರುಗಳಿನ ಮೆಟ್ರೋ ಸೇವೆಯನ್ನ ಕೋಲ್ಕತ್ತಾದಲ್ಲಿ ಆರಂಭಿಸಲಾಗಿದೆ, ಉದ್ಘಾಟನೆ ಕೂಡ ಮಾಡಲಾಗಿದೆ. ಭಾರತ ಮೂಲ ಸೌಕರ್ಯದಲ್ಲಿ ಮೈಲುಗಲ್ಲಾದ ಕೋಲ್ಕತ್ತಾದ ನೀರೊಳಗಿನ ಒಂದು ಮೆಟ್ರೋ ರೈಲು ಸೇವೆಯನ್ನ ಭಾರತ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಏನ್ ಮಾಡಿದರೆ ಉದ್ಘಾಟನೆಯನ್ನ ಮಾಡಿದ್ದಾರೆ. ಕೋಲ್ಕತ್ತಾ ಮೆಟ್ರೋದ ಒಂದು ಪೂರ್ವ ಪಶ್ಚಿಮ ಕಾರಿಡಾರ್ನ ಯೋಜನೆಯು ಹೌರಾ ಮತ್ತು ಸಾಲ್ಟ್ ಲೇಕ್ ನಡುವಿನ ಸಂಪರ್ಕವನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿರತಕ್ಕಂಥದ್ದು. ಯೂಸಿಂಗ್ ದ ಹುಗ್ಲಿ ರಿವರ್. ಅರ್ಥ ಆಯ್ತಾ? ಹುಗ್ಲಿ ರಿವರ್ ಸುಮಾರು 5.7 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಸಿಂಪಲ್ ಆಗಿ ಗೊತ್ತಿರಬೇಕು. ಭಾರತ ಮೊಟ್ಟ ಮೊದಲ ಒಂದು ನೀರೊಳಗಿನ ಮೆಟ್ರೋವನ್ನ ಯಾವ ನಗರದಲ್ಲಿ ಪಡೆದುಕೊಳ್ಳಲಾಗಿದೆ? ಮೊಟ್ಟ ಮೊದಲ ಪಡೆದುಕೊಂಡ ನಗರ ಯಾವುದು? ಕೋಲ್ಕತ್ತಾ. ಎದರ ಭಾಗವಾಗಿದೆ? ಯಾವ ನದಿಯನ್ನು ಬಳಸ್ತಾ ಇದ್ದಾರೆ? ಆಮೇಲೆ ಯಾವ 2 ಪ್ಲೇಸ್ಗಳನ್ನ ಕನೆಕ್ಟ್ ಮಾಡುತ್ತೆ? ದಿಸ್ ಮಚ್ ಯು ಹ್ಯಾವ್ ಟು ರಿಮೆಂಬರ್. ನೋಡಿ, ನೆಕ್ಸ್ಟ್ ಪ್ರಶ್ನೆ ಬಹಳ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಾನು ಎಷ್ಟು ಸ್ಟಾರ್ ಕೊಟ್ಟರು ಕೂಡ ಕಡಿಮೆನೆ. ಇದು ಆಲ್ರೆಡಿ ನಿಮ್ KPSCಯಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನಾನು ಕೂಡ ಹಿಂದೆ ಏನೇನು ಡಿಸ್ಕಷನ್ ಮಾಡಿದ್ದೀನಿ, ಮತ್ತೆ ಇದ್ರ ಬಗ್ಗೆ ಇನ್ನೊಂದು ಸಾರಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಹೇಳ್ತೀನಿ, ನ್ಯಾಟೋದ 32ನೇ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡ ದೇಶ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಇಲ್ಲಿ ಮೇಲಿನ ಯಾವುದೂ ಅಲ್ಲ. ಅರ್ಥ ಆಯ್ತಾ? ಮೇಲಿನ ಯಾವುದೂ ಅಲ್ಲ. ಅರ್ಥ ಆಯ್ತಾ?
ಕೆಲವರು ಏನ್ ಮಾಡ್ತಿರ್ತಾರೆ ಅಂದ್ರೆ ಸ್ಕ್ರೀನ್ ಶಾಟ್ ಅನ್ನ ತಗೊಂಡು ಹೋಗ್ತಿರ್ತಾರ. ಸರ್ ತಪ್ಪು ಹೇಳಿದ್ದಾರೆ, ಸರ್ ಆಪ್ಷನ್ ಕೊಟ್ಟಿಲ್ಲ ಅಂತ ಕಮೆಂಟ್ ನ ಮಾಡ್ತಿರ್ತಾರ. ನೋಡಿ ಇದರಲ್ಲಿ ಬೇಕಂತ ನಿಮ್ಗೆ ಆಪ್ಷನ್ ಕೊಟ್ಟಿಲ್ಲ, ನೀವು ಯಾವ್ದಾದ್ರು ಒಂದು ಟಿಕ್ ಮಾಡ್ತೀರಂತಾನೆ. ಇದರಲ್ಲಿ ಮೇಲಿನ ಯಾವುದೂ ಅಲ್ಲ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಬಿಕಾಸ್ ಇದರಲ್ಲಿ ಯಾವುದೂ ಅಲ್ಲ, ಯಾವುದಂದ್ರೆ ಸ್ವೀಡನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಯಾವ್ದ್ರಿ? ಸ್ವೀಡನ್ 32ನೇ ಒಂದು ನ್ಯಾಟೋದ ಸದಸ್ಯ ರಾಷ್ಟ್ರವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಸೊ ನ್ಯಾಟೋ ಸಂಸ್ಥೆ ಬಗ್ಗೆ NUTO ಅಂತ ಹೇಳ್ತೀವಿ, ನಾಟ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸೊ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ರಷ್ಯಾದ ಒಂದು ಎಕ್ಸ್ಪ್ಯಾನ್ಷನರಿ ಪಾಲಿಸಿ ಏನಿತ್ತು, ಸೊ ರಷ್ಯಾದ ಎಕ್ಸ್ಪ್ಯಾನ್ಷನರಿ ಪಾಲಿಸಿಯನ್ನ ಓವರ್ಕಮ್ ಮಾಡೋಕ್ಕೆ ಈ ಒಂದು ಯುರೋಪ್ ರಾಷ್ಟ್ರಗಳು, ತದನಂತರದಲ್ಲಿ ನಾರ್ತ್ ಅಮೆರಿಕಾದ ಒಂದು ರಾಷ್ಟ್ರಗಳು ಸೇರಿಕೊಂಡು ಮಾಡಿರ್ತಕ್ಕಂಥ ಒಂದು ಮಿಲಿಟರಿ ಅಲಯನ್ಸ್ ಅನ್ನೇ ನಾವೇನು ಕರಿತೀವಿ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ನಾವು ಹೇಳ್ತೀವಿ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಸ್ವೀಡನ್ 32ನೇ ಸದಸ್ಯ ರಾಷ್ಟ್ರವಾಗಿ ಅಮೆರಿಕ ನೇತೃತ್ವದ ಮಿಲಿಟರಿ ಒಕ್ಕೂಟವಾದ ನ್ಯಾಟೋ ಸೇರಿಕೊಂಡಿದೆ. ವಾಷಿಂಗ್ಟನ್ ಅಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸ್ವೀಡನ್ ಸೇರ್ಪಡೆಯನ್ನ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಾಗಿದೆ. ಅಧಿಕೃತವಾಗಿ ಈಗ ಅದನ್ನ ಘೋಷಣೆಯನ್ನ ಮಾಡಿದ್ದಾರೆ. ಸೊ ಆದ್ದರಿಂದ ಮತ್ತೆ ನಾನು ಇದ್ರ ಬಗ್ಗೆ ಇನ್ನೊಂದು ಬಾರಿ ಡಿಸ್ಕಷನ್ ಅನ್ನ ಮಾಡಿದ್ದೀನಿ. ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ದಟ್ ಇಸ್ ನ್ಯಾಟೋ ಅಂತ ಹೇಳ್ತೀವಿ. ಇದನ್ನ ನಾರ್ತ್ ಅಟ್ಲಾಂಟಿಕ್ ಅಲಯನ್ಸ್ ಎಂದು ಕೂಡ ಕರೆಯಲಾಗುತ್ತೆ. ಇಟ್ ಇಸ್ ಒನ್ ಆಫ್ ದಿ ಮಿಲಿಟರಿ ಆರ್ಗನೈಸೇಷನ್. ಅರ್ಥ ಆಯ್ತಾ? ಮಿಲಿಟರಿ ಆರ್ಗನೈಸೇಷನ್ ರಚನೆ ಆಗೋದು 1949. ಇದರ ಒಂದು ಪ್ರಧಾನ ಕಚೇರಿ ಅಂದರೆ ಬೆಲ್ಜಿಯಂ ಇದೆ. ಒಟ್ಟು ಸದಸ್ಯ ರಾಷ್ಟ್ರಗಳು 32. ಇದರ ಪ್ರಧಾನ ಕಾರ್ಯದರ್ಶಿ ಯಾರಿದ್ದಾರೆ ಅಂದ್ರೆ ಜೇನ್ಸ್ ಸ್ಟೋಲೆನ್ಬರ್ಗ್ ಅವರು ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಸೊ ಇದರದ್ದು ಒಂದು ಪ್ರಿನ್ಸಿಪಲ್ ಏನಂದ್ರೆ ಇದರ ಒಂದು ಸದಸ್ಯ ರಾಷ್ಟ್ರಗಳು ಎಷ್ಟಿದಾವೆ? ಟೋಟಲು 32 ಸದಸ್ಯ ರಾಷ್ಟ್ರಗಳಿದಾವೆ. ಸೊ ಈ 32 ಸದಸ್ಯ ರಾಷ್ಟ್ರಗಳಲ್ಲಿ ಯಾವುದೋ ಒಂದು ದೇಶದ ಮೇಲೆ ಅದರ್ ನೇಷನ್, ಯಾವುದೋ ಒಂದು ದೇಶ, ಫಾರ್ ಎಕ್ಸಾಂಪಲ್ ಬಿ ಅಂತಕ್ಕಂಥ ದೇಶ, ಅದು ನ್ಯಾಟೋದ ಒಂದು ಭಾಗವಲ್ಲ. ಆ ಒಂದು ಬಿ ಅಂತಕ್ಕಂಥ ದೇಶ ಎ ಅಂತಕ್ಕಂಥ ದೇಶದ ಮೇಲೆ ಅಟ್ಯಾಕ್ ಮಾಡ್ತಂದ್ರೆ, ಅರ್ಥ ಆಯ್ತಾ? ಅಟ್ಯಾಕ್ ಮಾಡ್ತಂದ್ರೆ ಸೊ ಎ ಅಂತಕ್ಕಂಥ ದೇಶ ಅಂದ್ರೆ 32 ಸದಸ್ಯ ಹೊಂದಿರತಕ್ಕಂಥ ನ್ಯಾಟೋದ ಭಾಗವಾಗಿದೆ ಒಂದು ಅಂತಕ್ಕಂಥ ದೇಶ. ಇಲ್ಲಿ ಬಿ ಅಂತಕ್ಕಂಥ ದೇಶ ಅಟ್ಯಾಕ್ ಮಾಡಿದೆ. ಸೊ ಇನ್ನುಳಿದ 31 ದೇಶಗಳೆಲ್ಲ ಏನು ಭಾವಿಸ್ತವಂದ್ರೆ, ಒಂದು ದೇಶದ ಅಟ್ಯಾಕ್ ಮಾಡಿದ ಮೇಲೆ ನಮ್ಮ ಒಂದು 31 ದೇಶಗಳ ಮೇಲೆ ಅಟ್ಯಾಕ್ ಮಾಡಿದ ಹಾಗೆ ಅಂತ ತಿಳ್ಕೊಂಡು ಏನ್ ಮಾಡ್ತಾವಂದ್ರ ಈ 32 ದೇಶಗಳು ಈ ಬಿ ಅಂತಕ್ಕಂಥ ದೇಶದ ಮೇಲೆ ಅಟ್ಯಾಕ್ ಮಾಡ್ತಾವ. ಅರ್ಥ ಆಯ್ತಾ? ಈ ತರ ಒಂದು ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡ್ತಕ್ಕಂಥ ಒಂದು ಮಿಲಿಟರಿ ಅಲಯನ್ಸ್ ಯಾವುದಂದ್ರೆ ದಟ್ ಇಸ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ನಾವು ಹೇಳ್ತೀವಿ. ಗೊತ್ತಿರಲಿ, ಇಂಪಾರ್ಟೆಂಟ್. ನೋಡಿ ನೆಕ್ಸ್ಟ್ ಏನಿದೆ, 1 ವರ್ಷದ ಮೊದಲನೇ ಪ್ರಶ್ನೆ. ಸುದ್ದಿಯಲ್ಲಿ ಕಂಡು ಬರುವ ಕೀ ಪನಿಯೂರ್ ಯಾವ ಒಂದು ರಾಜ್ಯದ 26ನೇ ಜಿಲ್ಲೆಯಾಗಿದೆ? ದಟ್ ಇಸ್ ಅರುಣಾಚಲ್ ಪ್ರದೇಶ್. ಇತ್ತೀಚೆಗೆ ಯಾವ ರಾಜ್ಯವು ಇಂದಿರಾ ಗಾಂಧಿ ಪ್ಯಾರಾ ಬೆಹನಾ ಸುಖ್ ಸಮಾನ್ ನಿಧಿ ಯೋಜನೆ ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹಿಮಾಚಲ್ ಪ್ರದೇಶ್. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸುದ್ದಿಯಲ್ಲಿ ಸೈಕಾಸ್ ಸಿರ್ಸಿನಾಲಿಸ್ ಎಂದರೇನು ಅಂತ ಪ್ರಶ್ನೆ ಕೇಳಿದರೆ ತಾಳೆ ಮರದಂತೆ ಇರುವ ಒಂದು ಮರ ಇದೊಂದು, ಸೈಕಾಸ್ ಸಿರ್ಸಿನಾಲಿಸ್ ಅಂತಕ್ಕಂಥದ್ದು. ಇನ್ನು ರಾಷ್ಟ್ರೀಯ ತೋಟಗಾರಿಕೆ ಮೇಳ 2024ರ ಒಂದು ವಿಷಯ ಯಾವುದಂದ್ರೆ ನೆಕ್ಸ್ಟ್ ಜನ್ ಟೆಕ್ನಾಲಜಿ ಲೆಡ್ ಹಾರ್ಟಿಕಲ್ಚರ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಕ್ಕಂಥ ಇದರ ಒಂದು ವಿಷಯವಾಗಿರ್ತಕ್ಕಂಥದ್ದು. ನಿನ್ನೆನೂ ಕೂಡ ಇದರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡಲಾಗಿದೆ. ಸೊ ಇವತ್ತಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್.